ಈಗ ಇಲ್ಲಿ ಎಷ್ಟು ಮನೆ ಉಂಟು ಮತ್ತು ಈ ಮನೆಗೆ ಎಷ್ಟು ನೀರಿಗೆ ಎಷ್ಟು ಖರ್ಚು? ಇಲ್ಲಿ ಸಾಧಾರಣ 106 ಮನೆಗಳಿವೆ. ಬೆಲ್ಮ ಗ್ರಾಮದ 4ನೇ ವಾರ್ಡ್ ನಿತ್ಯಾನಂದ ನಗರ. ಇಲ್ಲಿ ಸಾಧಾರಣ ಒಂದು 10 ವರ್ಷದಿಂದ 53 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಪಂಚಾಯತ್ನವರು ಖರ್ಚು ಮಾಡ್ತೇನೆ ಅಂತ ಹೇಳಿದ್ದಾರೆ. ಆದರೂ ಇಲ್ಲಿ ಯಾವುದೇ ಇವತ್ತಿನವರೆಗೂ ನೀರು ಬಂದಿಲ್ಲ. ಯಾರೊಬ್ಬರ ಮನೆಗೂ ನೀರು ತಲುಪುತ್ತಿಲ್ಲ. ಆಲ್ರೆಡಿ ಇಲ್ಲಿ ಬಾವಿ ಬೋರ್ವೆಲ್ ಎಲ್ಲ ತೋಡಿದ್ದಾರೆ. ಆದರೆ ಸ್ವಲ್ಪ ನೀರಿದೆ. ಅದನ್ನು ತಂದು ಇಲ್ಲಿ ಒಂದು ಟಾಂಕಿಯಲ್ಲಿ ಹಾಕಿ ಎಲ್ಲರಿಗೂ ಈ ಮನೆಗೆ ನೀರನ್ನು ಕಲಿಸುವಂಥ ವ್ಯವಸ್ಥೆ ಮಾಡುವುದಿಲ್ಲ ಪಂಚಾಯತ್ನವರು. ಇಲ್ಲಿ ಸಾಧಾರಣ ಒಂದು 30 ವರ್ಷದಿಂದ ಪಂಚಾಯತ್ನಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇದೆ. MLA ಕಾಂಗ್ರೆಸ್, ಜಿಲ್ಲಾ ಪಂಚಾಯತ್ ಆಲ್ರೆಡಿ ತಾಲೂಕು ಪಂಚಾಯತ್ ಮತ್ತು ಅಲ್ಲಿನ ಮೆಂಬರ್ಸ್ ಎಲ್ಲ ಕಾಂಗ್ರೆಸ್ಸಿನವರೇ ಆಗಿದ್ದಾರೆ. ಇಲ್ಲಿ ಯಾವುದೇ ಒಂದು ಸಮಸ್ಯೆಗಳನ್ನು ಬಗೆಹರಿಸುತ್ತಿಲ್ಲ ನಮಗೆ. ಮತ್ತು ಇಲ್ಲಿನ MLA ಸಾಧಾರಣ ಒಂದು 12-13 ವರ್ಷದಿಂದ ಇತ್ತ ಕಡೆ ಬಂದೇ ಇಲ್ಲ. ಇವತ್ತಿನವರೆಗೂ ಬಂದಿಲ್ಲ. ಇಲೆಕ್ಷನ್ ಆಗುವಾಗ ಬರ್ತಾರೆ, ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಇಲ್ಲಿ ದಾರಿ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಮತ್ತು ಈ ಮಾರ್ಗ ಸಾಧಾರಣ ನೋಡಿ, ಈ ಮಾರ್ಗ ಒಂದು 20 ವರ್ಷದಿಂದ ಇದೆ. ಅದಕ್ಕೆ ಒಂದು 11 ವರ್ಷದ ಹಿಂದೆಯೇ ಡಾಮರೀಕರಣ ಪಾಸ್ ಆಗಿದೆ. ಅದನ್ನು ತಂದು ಇಲ್ಲಿ ಡಾಮರೀಕರಣ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಇವತ್ತಿನವರೆಗೆ ಮಾಡಲಿಲ್ಲ ಸರ್. ಅದಕ್ಕೆ ನಾವು TV9 ಮುಖಾಂತರ ಹೇಳ್ತಿದ್ದೇವೆ, ನಿಮ್ಮ ಇದರಿಂದಾಗಿ ನಮಗೆ ಈ ದಿನದಿಂದ ನಮ್ಮ ಸಮಸ್ಯೆಯನ್ನು ನೀರಿನ ವ್ಯವಸ್ಥೆ ಆಗಲಿ, ಚರಂಡಿ ವ್ಯವಸ್ಥೆ ಆಗಲಿ, ಮಾರ್ಗದ ವ್ಯವಸ್ಥೆ ಆಗಲಿ ಎಲ್ಲ ವ್ಯವಸ್ಥೆಯನ್ನು ನಿಮ್ಮ ಮುಖಾಂತರ ಆದರೂ ನೀವು ಮಾಡಿಕೊಡುವುದಾಗಿ ನಾವು ವ್ಯವಸ್ಥೆ ಮಾಡಿಕೊಡುತ್ತೀರಿ ಎಂದು ನಂಬುತ್ತೇನೆ. ಈ ಊರಿನ ನಿತ್ಯಾನಂದ ನಗರದಿಂದ ರವಿ.